ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಅವಲಕ್ಕಿನ ಒಂದು ಬಟ್ಟೆಯಲ್ಲಿ ಅಕ್ಕಿ ಗಂಟು ಕಟ್ಟಿ ಕೊಡ್ತಾಳೆ. ಕವರು ಗಿವರ್ ಏನಿಲ್ಲ, ಮಾಮೂಲಿ ಒಂದು ವೇಸ್ಟ್ ಬಟ್ಟೆ ಒಳಗೆ ಇಷ್ಟು ಅವಲಕ್ಕಿ ಅಕ್ಕಿ ಗಂಟು ಕಟ್ಟಿ ಕೊಟ್ಬಿಟ್ಟು ಕಳಿಸ್ತಾಳೆ. ಇದನ್ನು ಕೊಟ್ಬಿಟ್ಟು ಕೃಷ್ಣನ ಮಾತಾಡಿಸ್ಕೊಂಡು ನೀವು ಅವ್ರು ಏನು ನಮ್ಮ ಕಷ್ಟ ಇಲ್ಲ ಹೇಳಿ ಏನಾದ್ರು ಸಹಾಯ ಮಾಡಿ. ಸರಿ ಇವ್ನು ಬೇಕೋ ಬೇಡೋ ಅಂತ ಹೆಂಡತಿ ಬಲವಂತಕ್ಕೆ ಹೋಗ್ತಾ ದ್ವಾರಕಕ್ಕೆ ಕೃಷ್ಣನ ಅರಮನೆಗೆ ಹೋದ ತಕ್ಷಣ ಅರಮನೆಯಲ್ಲಿ ಬಿಟ್ಬಿಡ್ತಾರ ಸೈನಿಕರು. ಇವನು ಹತ್ತು ಬಟ್ಟೆ ಹಾಕೊಂಡು ತಲೆ ಎಲ್ಲ ಕೆದ್ಕೊಂಡು ಹೋಗಿದ್ದಾನೆ, ಬಿಡ್ತಾರೆ ಸೈನಿಕರು, ಬಿಡಲ್ಲ ಅಲ್ವಾ. ಹೋದ ತಕ್ಷಣ ಅವನು ಬಿಡಿ ನನ್ನ ಫ್ರೆಂಡು ಅಂತಾನೆ, ಆದ್ರೂ ಅವರು ಸೈನಿಕರು ಬಿಡೋದು. ಆ ಬಿಡದೇ ಇರೋ ಗಲಾಟೆಗೆ ಕೃಷ್ಣನಿಗೆ ಕೇಳಿಸುತ್ತಂತೆ ನನ್ನ ಫ್ರೆಂಡ್ ಬಂದಿದ್ದಾನೆ. ಅವ್ನು ಅದು ಕೇಳಿಸುತ್ತೆ, ನಿಜವಾಗ್ಲೂ ಕೇಳಿಸ್ತಾ ಅಷ್ಟು ದೂರ ಇತ್ತು ಅವನಿಗೆಲ್ಲ ಗೊತ್ತಾಗುತ್ತೆ ದೇವ್ರು ಅಂತ. ಸರಿ ಅವನಿಗೆ ಕೇಳಿಸುತ್ತೆ, ಅವನೇ ಬರ್ತಾನಂತೆ. ಅವ್ರ ಮನೆಯಲ್ಲಿರೋರು ಸೈನಿಕರಿಗೆಲ್ಲ ಆಶ್ಚರ್ಯ, ಅವನು ಯಾವನ ಭಿಕ್ಷುಕ ನೋಡೋಕೆ ಕೃಷ್ಣ ಮಹಾರಾಜ ಗಾದೆ ಇಷ್ಟೊಂದು ಧಾವಂತವಾಗಿ ಓಡ್ಕೊಂಡು ಬರ್ತಿದ್ದಾನಲ್ಲ. ಆದ್ರೂ ಕೃಷ್ಣ ಬಂದು ಬಾಗ್ಲತ್ತ ಮನೆ ದ್ವಾರ ಅಥವಾ ಬಗೇನಾರ ಅನ್ಕೊಡಿ ಗೇಟರ ಅನ್ಕೊಡಿ ಬಂದು ನೋಡ್ರೆ ಸುಧಾಮ ಇದ್ದಂತ ಇವ ನನ್ನ ಬಾಲ್ಯದ ಗೆಳೆಯ, ಹೇಗಿದೆ ಪರಿಸ್ಥಿತಿ ಏನಿದೆ ಅಂದ್ಬಿಟ್ಟು ಕರ್ಕೊಂಡೋಗಿ ಅವನಿಗೆ ಚೆನ್ನಾಗಿ ಹೊಟ್ಟೆಗೆ ಬಟ್ಟೆಗೆ ಎಲ್ಲ ಕೊಟ್ಬಿಟ್ಟು ಊಟಕ್ಕೆಲ್ಲ ಹಾಕ್ತಾನೆ. ಹೊಟ್ಟೆ ತುಂಬ ಕೃಷ್ಣ ಸುಧಾಮಗೆ ಆದ್ಮೇಲೆ ಕೇಳ್ತಾನೆ, ಏನೋ ನೀನ್ ನನ್ನ ಫ್ರೆಂಡ್ ನಿನ್ನ ನೋಡಿದ್ರೆ ಬರಿಗೈಯಲ್ಲಂತೂ ನೀನು ಬರ್ತಿರಲ್ಲ, ಏನಾದ್ರೂ ತಂದಿದ್ದೆ, ಏನ್ ತಂದಿದ್ದೆ ಕೊಡು ಅಂತ ಕೇಳ್ತಾನೆ. ಅವ ಕೃಷ್ಣಗೆ ಒಂಥರ ಅಯ್ಯೋ ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನ ಎಷ್ಟೇನು ಅಂತ ಒಂಥರ ಇಷ್ಟಿರ್ತಾರೆ. ಮೃಷ್ಟಾನ್ನ ಭೋಜನ ತಿಂತಾ ಇದ್ದಾನೆ ಕೃಷ್ಣ. ಇಲ್ಲಿ ನನ್ನ ಇಷ್ಟು ಗಟ್ಟಿ ಅವಲಕ್ಕಿ ಏನ್ ತಿಂತಾನೆ ಕೊಟ್ಟೆ ನನ್ನ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಅದು ಕೂಡ ಚಿಕ್ಕ. ಆದ್ರೂ ಕೃಷ್ಣ ಹುಡುಕಿ ಇಲ್ಲ ನೀನ್ ಏನೋ ತಂದಿರ್ತೀಯ, ಬರೀ ಕೈಲಂತೂ ಬಂದಿರೋ ಸಾಧ್ಯನೇ ಇಲ್ಲ, ಏನ್ ತಂದಿದೆ ಕೊಡು ಪರವಾಗಿಲ್ಲ ಅಂತ ಅವನೇ ಹುಡುಕಿದಾಗ ಅವನಿಗೆ ಹಳೆ ಗಟ್ಟೆನಲ್ಲಿ ಕಟ್ಟಿರೋದು ಗಟ್ಟಿ ಅವಲಕ್ಕಿ ಗಟ್ಟಿಸಿ ಅದನ್ನೇ ಖುಷಿಯಿಂದ ತಿಂತಾರಂತೆ. ಅದಕ್ಕೆ ನಾವ್ ಹೇಳೋದು ಕೃಷ್ಣಗೆ ಯಾವಾಗ್ಲೂ ಅವಲಕ್ಕಿ ಅಂದ್ರೆ ಪ್ರೀತಿ. ಅದು ಹೇಗೆ ಇರ್ಲಿ, ನೀವು ಮನೇಲೆಲ್ಲ ಕೇಳಿ ನಿಮ್ಮ ಅಮ್ಮನ ಗೊತ್ತಾಗುತ್ತೆ ಎಲ್ಲ ಕೃಷ್ಣ ಹಬ್ಬದ ದಿವಸ ಅವಲಕ್ಕಿ ಇಟ್ಟಿರ್ತಾರೆ ದೇವ್ರ ಮುಂದೆ, ಆಯ್ತಾ. ಯಾಕೆ ಇಟ್ಟಿರ್ತಾರೆ ಅಂದ್ರೆ ಏನ್ ಇಡದೆ ಇದ್ರು ಪರವಾಗಿಲ್ಲ ಅಂತ ಕೃಷ್ಣನ್ಗೆ ಅವಲಕ್ಕಿ ಮತ್ತೆ ಹಾಲು ಮೊಸರು ಬೆಣ್ಣೆ ಇಟ್ಬಿಟ್ಟು ಪೂಜೆ ಮಾಡೋದು ಅದಕ್ಕೆ, ಆಯ್ತಾ. ಸರಿ ತಿಂತಾನೆ ಎಲ್ಲ ಆಯ್ತು. ಅವಾಗ ಅವನಿಗೆ ಸುಧಾಮಂಗೆ ಅನ್ಸುತ್ತೆ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ, ಆಯ್ತು ಸಾಕು ನನ್ನ ಪಾಡಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳಲ್ಲ, ಏನಾರ ಕೊಡ್ತಾನೆ ಇಸ್ಕೊಂಬ ಅಂತ ಕೇಳೋದಕ್ಕೆ ಸಂಕೋಚ. ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ, ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.